ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ನಾಗದೋಷ ಇದೆಯಾ? ಡಿಕೆ ರಹಸ್ಯ ಪೂಜೆ ನಡೆಸಿದ ನಾಗರ ನವಿಲೆ ದೇಗುಲ ವಿಶೇಷ. ಡಿಕೆ ಶಿವಕುಮಾರ್ಗೆ ನಾಗದೋಷ. ಡಿಕೆ ರಹಸ್ಯ ಪೂಜೆ ನಡೆಸಿದ ನಾಗರ ನವಿಲೆ ದೇಗುಲದ ವಿಶೇಷ. ಡಿಸಿಎಂ ಡಿಕೆ ಶಿವಕುಮಾರ್ ನಾಗದೋಷ ಇದೆಯಾ? ಇಲ್ಲದಿದ್ರೆ ಆ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕಿತ್ತು? ನಾಗದೋಷ ಇರುವ ಕಾರಣದಿಂದ ಡಿಕೆ ದುರಾದೃಷ್ಟನ. ನಾಗದೋಷ ನಿವಾರಣೆಗಾಗಿ ನವಿಲೆ ನಾಗೇಶ್ವರನ ಮೊರೆ ಹೋದ್ರ ಡಿಕೆ ಶಿವಕುಮಾರ್. ನಾಗದೋಷ ನಿವಾರಣೆಗಾಗಿ ಪ್ರಸಿದ್ಧವಾಗಿದೆ ನಾಗರ ನವಿಲೆ. ಒಂದು ಕಡೆ ಇವರ ಪೂಜೆ ಆದ್ರೆ ನಾಗನವಿಲೆಗೆ ಕಾಲಿಟ್ರೆ ನಾಗದೋಷ ನಿವಾರಣೆ ಆಗುತ್ತಾ ಎನ್ನುವಂತಹ ಪ್ರತೀತಿ ಇದೆ. ಅಧಿಕಾರ ಭಾಗ್ಯ, ಸಂತಾನ ಭಾಗ್ಯ, ಕಂಕಣ ಭಾಗ್ಯಕ್ಕಾಗಿ ಇಲ್ಲಿ ವಿಶೇಷ ಪೂಜೆ. ಸಂತಾನ ಭಾಗ್ಯ, ಕೌಟುಂಬಿಕ ಕಲಹ ಇದೆಲ್ಲ ಓಕೆ, ಆದರೆ ರಾಜಕೀಯವಾದಂತಹ ಇವರ ಆಸೆಗಳು ನೆರವೇರಬೇಕು ಅಂದ್ರೆ ಒಂದೋ ಹೈಕಮಾಂಡ್ ನಾಯಕರ ಮನಸ್ಸು ಬದಲಾಗಬೇಕು, ಅದು ಬಿಟ್ರೆ ಸಿದ್ದರಾಮಯ್ಯನವರು ನಿರ್ಧಾರ ಮಾಡಬೇಕು. ಈ ಎರಡೂ ಸಾಧ್ಯ ಇಲ್ಲದಿದ್ರೆ ಬೇರೆ ಇನ್ಯಾವ ಕಾರಣದಲ್ಲೂ ಕೂಡ ಅದೃಷ್ಟ ಖುಲಾಯಿಸೋದಿಲ್ಲ. ಒಂದು ಡಿಕೆ ಶಿವಕುಮಾರ್ ಒಂದು ಹೆಜ್ಜೆ ಮುಂದೆ ಹೋಗಿ 3 ಅಕ್ಷರದ ರಾಜಕೀಯ ಪಕ್ಷಕ್ಕೆ ಸೇರ್ಕಬೇಕು. ಇದು ಬಿಟ್ಟರೆ ಮುಂದ್ಯಾವ ವೈಜ್ಞಾನಿಕ ಮಾರ್ಗಗಳಿಲ್ಲ. ಆಧ್ಯಾತ್ಮಿಕವಾದ ಮಾರ್ಗಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ. ವೈಜ್ಞಾನಿಕ ಮಾರ್ಗ ಇದಿಷ್ಟೇ. ಒಂದೋ ಹೈಕಮಾಂಡ್ ನಾಯಕರು ಮನಸ್ಸು ಚೇಂಜ್ ಮಾಡಬೇಕು, ಸಿಎಂ ಸಿದ್ದರಾಮಯ್ಯನವರು ಕಣ್ಣು ಬಿಡಬೇಕು, ಅಥವಾ ಡಿಕೆ ಶಿವಕುಮಾರ್ ಒಂದು ಹೆಜ್ಜೆ ಮುಂದೆ ಹೋಗಿ ಬೇರೆ ಪಕ್ಷದ ಆಯ್ಕೆಯನ್ನು ಹುಡುಕಬೇಕು. ಸೊ ಈಗ ಪೂಜೆ ವಿಚಾರಕ್ಕೆ ಬರೋಣ. ಡಿಕೆ ಶಿವಕುಮಾರ್ ರಹಸ್ಯ ಪೂಜೆಯನ್ನು ನಡೆಸಿದ್ದಾರೆ. ಅದು ಕೂಡ ಒಂದು ವಿಶೇಷವಾದಂತಹ ದೇಗುಲದಲ್ಲಿ. ಆ ದೇಗುಲದ ಪ್ರತೀತಿ ಹೇಗೆ ಅಂತ ಹೇಳಿದ್ರೆ, ನಾಗರ ನವಿಲೆ ಎನ್ನುವಂತಹ ದೇಗುಲ ಅದು. ಅಲ್ಲಿ ನಾಗದ ದೋಷಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕುಕ್ಕೆ ಸುಬ್ರಹ್ಮಣ್ಯ ಬಹಳಷ್ಟು ಖ್ಯಾತಿ ಪಡೆದಿರ್ತಕ್ಕಂಥ ದೇವಸ್ಥಾನ. ಅದಕ್ಕೆ ವಿಶೇಷವಾಗಿ ಪ್ರತ್ಯೇಕವಾದಂತಹ ದೋಷಗಳು ಇದ್ದವ್ರು ಮಾತ್ರ ಹೋಗ್ತಾರೆ. ಸರ್ವಧರ್ಮದ ಭಕ್ತಾದಿಗಳು ಕೂಡ ಆ ಭಾಗಕ್ಕೆ ಹೋಗ್ತಾರೆ. ಅದೇ ತರಹದ ಒಂದು ದೇವಸ್ಥಾನ ನಾಗರ ನವಿಲೆ ಎನ್ನುವಂತಹ ದೇಗುಲ. ಆ ದೇಗುಲದಲ್ಲಿ ನಾಗದೋಷ, ಬೇರೆ ಬೇರೆ ಏನು ಸಮಸ್ಯೆಗಳಿಗೆ ತುತ್ತಾದವರು ಅಲ್ಲಿ ಹರಕೆಯನ್ನು ಕಟ್ಟಿಕೊಂಡು ಈಡೇರಿಸಿದ್ರೆ ಅಥವಾ ಪೂಜೆ ಮಾಡಿಸಿದ್ರೆ ಅದೊಂದು ಪರಿಹಾರ ಸಿಗುತ್ತೆ ಎನ್ನುವಂಥ ಪ್ರತೀತಿ ಇದೆ. ಸೊ ಅದರ ಆಧಾರದ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ನಾಗದೋಷ ಇದೆ ಅನ್ನೋ ಕಾರಣಕ್ಕೆ ಹೋದ್ರೋ ಅಥವಾ ಬೇರೆ ಏನಾದರೂ ಕಾರಣಗಳಿತ್ತೋ, ನಾಗದೋಷ ಇರುವ ಕಾರಣದಿಂದ ಡಿಕೆ ದುರಾದೃಷ್ಟನ ಎನ್ನುವಂಥ ಚರ್ಚೆಗಳು ಶುರುವಾಗಿದೆ. ನಾಗದೋಷ ನಿವಾರಣೆಗಾಗಿ ನವಿಲೆ ನಾಗೇಶ್ವರನ ಮೊರೆ ಹೋದ್ರ ಹಾಗಾದರೆ ಡಿಕೆ ನಾಗದೋಷ ನಿವಾರಣೆಗಾಗಿ ಪ್ರಸಿದ್ಧವಾಗಿದೆ ನಾಗರ ನವಿಲೆ ದೇಗುಲ. ನಾಗರ ನವಿಲೆಗೆ ಕಾಲಿಟ್ರೆ ನಾಗರ ದೋಷ ನಿವಾರಣೆ ಆಗುತ್ತೆ ಎನ್ನುವುದು ಪ್ರತೀತಿ. ಅಧಿಕಾರ ಭಾಗ್ಯ, ಸಂತಾನ ಭಾಗ್ಯ, ಕಂಕಣ ಭಾಗ್ಯಕ್ಕಾಗಿ ಇಲ್ಲೇ ವಿಶೇಷ ಪೂಜೆ ನಡೆಯುತ್ತೆ. ಕಂಕಣ ಭಾಗ್ಯ ಸಿಕ್ಕಾಗಿದೆ ಡಿಕೆ ಅವರಿಗೆ. ಇನ್ನು ಸಂತಾನ ಭಾಗ್ಯ ಅದು ಕೂಡ ಸಿಕ್ಕಿದೆ. ಈಗ ಸಿಗಬೇಕಾಗಿರೋದೇನು? ಅಧಿಕಾರ ಭಾಗ್ಯ. ಆ ಅಧಿಕಾರ ಭಾಗ್ಯಕ್ಕಾಗಿ ಹೋದ್ರ ಡಿಕೆ ಶಿವಕುಮಾರ್ ಗೊತ್ತಿಲ್ಲ. ಇಲ್ಲಿ ಪೂಜೆ ಸಲ್ಲಿಸಿ ಹರಕೆ ಹೊತ್ತರೆ ಅಂದುಕೊಂಡಿದ್ದು ಆಗುತ್ತೆ ಎನ್ನುವ ನಂಬಿಕೆ ಅಲ್ಲಿನ ಭಕ್ತಾದಿಗಳದು. ಸಾಮಾನ್ಯವಾಗಿ ನವಿಲುಗಳು ಹೆಚ್ಚಾಗಿ ವಾಸವಿರುವ ಕಡೆ ಹಾವುಗಳು ಬರಲ್ಲ. ಆದರೆ ಶ್ರೀ ಕ್ಷೇತ್ರದಲ್ಲಿ ನವಿಲು ಮತ್ತು ಹಾವು ಒಟ್ಟಾಗಿ ವಾಸವಿದೆಯಂತೆ. ಹೀಗಾಗಿ ಇದು ಪುಣ್ಯಕ್ಷೇತ್ರವಾಗಿ ಬದಲಾಗಿದೆ ಎನ್ನುವಂತಹ ನಂಬಿಕೆಯಲ್ಲಿ ಸಾಕಷ್ಟು ಸಹಸ್ರಾರು ಭಕ್ತಾದಿಗಳು ಆ ದೇಗುಲಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.